ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 38ನೇ ಕ್ಲಾಸಿಗೆ ಸ್ವಾಗತ. ಇವತ್ತಿನ ದಿನ ನಾವು ಟೆನ್ಸ್ಗಳ ಬಗ್ಗೆ ಅಂದರೆ ಕಾಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ನಡೆದು ಬಂದ ದಾರಿನ ಒಂದು ಸತಿ ನೆನ್ಪು ಮಾಡ್ಕೊಳ್ಳೋಣ. ನಾವು ಏನೇನು ಕಲ್ತಿದ್ವಿ, ಏನೇನು ಕಲಿಬೇಕು ಬಾಕಿ ಇದೆ ಅಂಥೇಳಿ. ನಾವು ಆ್ಯಮ್, ಈಸ್, ಆರ್ ಈ ಹೆಲ್ಪಿಂಗ್ ವರ್ಬ್ಗಳನ್ನು ಯಾವ್ಯಾವ ಸಬ್ಜೆಕ್ಟ್ ಜೊತೆ ಹೇಗೆ ಬಳಸ್ಬೇಕಂತ ತಿಳ್ಕೊಂಡ್ವಿ. ಅದರದ್ದೇ ಭೂತಕಾಲ ವಾಸ್ ಮತ್ತು ವರನ್ನು ಹೇಗೆ ಬಳಸ್ಬೇಕಂತ ಕೂಡ ತಿಳ್ಕೊಂಡ್ವಿ. ಅದಾದ ನಂತರ ನಮ್ಮ ಹತ್ರ ಏನಿದೆ ಏನಿಲ್ಲ ಅಂತ ಹೇಳಲಿಕ್ಕೆ ನಾವು ಹ್ಯಾವ್ ಮತ್ತು ಹ್ಯಾಸನ್ನು ಹೇಗೆ ಬಳಸ್ತಾರಂತ ಕೂಡ ತಿಳ್ಕೊಂಡ್ವಿ. ಅದೇ ಭೂತಕಾಲದಲ್ಲಿ ನಮ್ಮ ಹತ್ರ ಏನಿತ್ತು, ನಾವು ಏನು ಹೊಂದಿದ್ವಿ ಅಂತ ಹೇಳಲಿಕ್ಕೆ ನಾವು ಹ್ಯಾಡನ್ನು ಹೇಗೆ ಬಳಸ್ಬೇಕಂತ ಅದನ್ನು ಕೂಡ ತಿಳ್ಕೊಂಡ್ವಿ. ಇವೆಲ್ಲದರ ಪಾಸಿಟಿವ್, ನೆಗೆಟಿವ್, ಇಂಟ್ರೋಗೇಟಿವ್, ನೆಗೆಟಿವ್ ಸೆಂಟೆನ್ಸನ್ನು ಹೇಗೆ ಬಳಸ್ಬೇಕಂತ ಕೂಡ ತಿಳ್ಕೊಂಡ್ವಿ. ಅದರ ಅರ್ಥ ನಮಗೀಗ ಸಿಂಪಲ್ ವಾಕ್ಯಗಳನ್ನು, ಸರಳ ವಾಕ್ಯಗಳನ್ನು ಬರೀಲಿಕ್ಕೆ ಬರುತ್ತೆ. ಒಂದು 30ರಷ್ಟು ಇಂಗ್ಲೀಷನ್ನು ನಾವು ಆಲ್ರೆಡಿ ಕವರ್ ಮಾಡಿಬಿಟ್ಟಿದ್ದೇವೆ. ಇನ್ನೂ ಮಾಡಲಿಕ್ಕಿರೋದು ತುಂಬ ಕಮ್ಮಿ, ಅಂದರೆ ಸುಲಭವಾಗಿ ಮಾಡಲಿಕ್ಕೆ ಆಗುತ್ತೆ. ಸೊ ಇವತ್ತಿನ ದಿನ ನಾವು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಟೆನ್ಸ್ ಅಂದರೆ ಕಾಲಗಳು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಕೆಲಸ ಅಥವಾ ಕ್ರಿಯೆ ಅಂತಿರಲ್ಲ, ಅದು ಅಥವಾ ಒಂದು ಘಟನೆ ನಡೆದ ಸಮಯವನ್ನು ತಿಳಿಸೋದಕ್ಕೆ ಕಾಲಗಳನ್ನು ಉಪಯೋಗಿಸ್ತಾರೆ. ಒಂದು ಕೆಲಸ ಅಥವಾ ಘಟನೆ ಯಾವ ಸಮಯದಲ್ಲಿ ನಡೆದಿದೆ ಅಂತ ತಿಳಿಸ್ಲಿಕ್ಕೆ ನಾವು ಕಾಲಗಳನ್ನು ಉಪಯೋಗಿಸ್ತೀವಿ. ಕಾಲದ ಕ್ರಿಯಾಪದಗಳನ್ನು ಗಮನಿಸಿದಾಗ ಕೆಲಸ ಈಗ ನಡೆದಿದೆಯೋ, ಹಿಂದೆ ನಡೆದಿತ್ತೋ ಅಥವಾ ಮುಂದೆ ನಡೆಯಲಿರುವುದು ಎಂದು ತಿಳಿದು ಬರುತ್ತದೆ. ಹಾಗೆ ಕೆಲಸವನ್ನು ಯಾರು ಯಾವಾಗ ಮಾಡಿದ್ರು ಅಂತ ಕೂಡ ತಿಳಿದು ಬರುತ್ತೆ. ಅಲ್ಲದೆ ಕೆಲಸ ಆಗುತ್ತಿದೆಯಾ, ಮುಗಿದಿದೆಯಾ, ಕೆಲಸ ಎಷ್ಟೊತ್ತು ನಡೀತು, ಕೆಲಸ ಮತ್ತೆ ಪುನರಾವರ್ತನೆ ಆಯಿತಾ, ಕೆಲಸ ನಡೆದ ಸಮಯ ಗೊತ್ತಿದೆಯಾ ಅಥವಾ ಇಲ್ವಾ, ಆ ಕೆಲಸವು ದಿನಚರಿಯ ಹವ್ಯಾಸವ, ಆ ಕೆಲಸವು ಮುಗಿದಿದೆಯಾ ಇಲ್ವಾ ಅಂತ ತಿಳಿದು ಬರುತ್ತೆ. ಯಾವುದು ನೋಡಿದಾಗ? ಕಾಲಗಳನ್ನು ನೋಡಿದಾಗ. ಸೊ ಕನ್ನಡದಂತೆ ಇಂಗ್ಲೀಷ್ನಲ್ಲಿ ಕೂಡ 3 ಬಗೆಯ ಕಾಲಗಳಿವೆ. ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ, ಫ್ಯೂಚರ್ ಟೆನ್ಸ್ ಅಂದರೆ ಭವಿಷ್ಯತ್ ಕಾಲ. ಇಂಗ್ಲೀಷ್ನ ಪ್ರತಿಯೊಂದು ಕಾಲವನ್ನು 4 ಬಗೆಯಾಗಿ ವಿಂಗಡಿಸಿದ್ದಾರೆ. ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಾಮಾನ್ಯ ವರ್ತಮಾನ ಕಾಲ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ತಾತ್ಕಾಲಿಕ ವರ್ತಮಾನ ಕಾಲ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪೂರ್ಣ ವರ್ತಮಾನ ಕಾಲ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸಂಪೂರ್ಣ ತಾತ್ಕಾಲಿಕ ವರ್ತಮಾನ ಕಾಲ. ಹಾಗೆ ಪಾಸ್ಟ್ ಟೆನ್ಸಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಸಾಮಾನ್ಯ ಭೂತಕಾಲ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ತಾತ್ಕಾಲಿಕ ಭೂತಕಾಲ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಪೂರ್ಣ ಭೂತಕಾಲ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸಂಪೂರ್ಣ ತಾತ್ಕಾಲಿಕ ಭೂತಕಾಲ. ಹಾಗೆ ಫ್ಯೂಚರ್ ಟೆನ್ಸಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಸಾಮಾನ್ಯ ಭವಿಷ್ಯತ್ ಕಾಲ ಮತ್ತು ತಾತ್ಕಾಲಿಕ ಭವಿಷ್ಯತ್ ಕಾಲ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಪೂರ್ಣ ಭವಿಷ್ಯತ್ ಕಾಲ ಮತ್ತು ಕೊನೆಯದಾಗಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸಂಪೂರ್ಣ ತಾತ್ಕಾಲಿಕ ಭವಿಷ್ಯತ್ ಕಾಲ. ಅಂದರೆ ಟೋಟಲ್ 3 ಕಾಲಗಳನ್ನು 4 ಡಿವೈಡ್ ಮಾಡಿ 12 ಟೆನ್ಸ್ಗಳನ್ನು ಮಾಡಿಟ್ಟಿದ್ದಾರೆ. ಈ 12 ಟೆನ್ಸ್ಗಳನ್ನು ನಾವು ಪರ್ಫೆಕ್ಟಾಗಿ ಕಲಿತ್ರೆ ಸುಲಭವಾಗಿ ಪ್ರತಿಯೊಂದು ವಾಕ್ಯವನ್ನು ತಯಾರಿಸಲಿಕ್ಕೆ ಬರುತ್ತೆ. ನಾನು ಪ್ರತಿಯೊಂದನ್ನು ತುಂಬ ಸಿಂಪಲ್ಲಾಗಿ ಸರಳವಾಗಿ ವಿವರಿಸ್ಕೊಡ್ತೀನಿ. ಆ ಮೂಲಭೂತ ರೂಲ್ಸನ್ನು, ಬೇಸಿಕ್ ರೂಲ್ಸನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಬೇಕು. ಆಮೇಲೆ ಆಟೋಮೆಟಿಕ್ಲಿ ಅದಕ್ಕೆ ಅದರದ್ದೇ ಆದ ವಾಕ್ಯ ಸಂಯೋಜನೆ ಇದೆ. ಅಂದರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಥರನೇ ಬರಬೇಕು, ಸಬ್ಜೆಕ್ಟ್ ಇಲ್ಲಿ ಬರಬೇಕು, ವರ್ಬ್ ಬರಬೇಕು, ಅಬ್ಜೆಕ್ಟ್ ಬರಬೇಕು, ಅದರೊಟ್ಟಿಗೆ ಏನೇನು ಸೇರಬೇಕಂತ ಸೆಂಟೆನ್ಸ್ ಸ್ಟ್ರಕ್ಚರ್ ಇದೆ. ತುಂಬ ಸಿಂಪಲ್ ಇದೆ, ಅದನ್ನು ನೀವು ಕಲಿತೀರ. ಆದರೆ ಅದಕ್ಕಿಂತ ಮುಂಚೆ ತುಂಬ ಇಂಪಾರ್ಟೆಂಟ್ ಆದ ಒಂದು ವಿಷಯ ಇದೆ. ಆ ವಿಷಯ ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಟೆನ್ಸ್ ನಿಮಗೆ ಸುಲಭವಾಗುತ್ತೆ. ಇಲ್ಲದಿದ್ದರೆ ಟೆನ್ಸು ಸುಲಭ ಆಗಲ್ಲ. ಅದೇನಂತ ಹೇಳಿದರೆ, ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ಅಂದರೆ ತಿನ್ನುವುದು, ನೋಡುವುದು, ಓಡುವುದು, ಇದಕ್ಕೆ ಕ್ರಿಯಾಪದ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ವರ್ಬ್ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಏನು ಮಾಡಿದ್ದಾರೆ, ಆ ವರ್ಬನ್ನು ಪ್ರತಿಯೊಂದು ವರ್ಬನ್ನು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಬೇಸ್ ಫಾರ್ಮ್ ಅಂದರೆ ಕ್ರಿಯಾಪದದ 3 ರೂಪ. ಒಂದು ವರ್ಬ್ 1 ಅಂದರೆ ಪ್ರೆಸೆಂಟ್ ಫಾರ್ಮ್ ಅಂತ ಹೇಳ್ತಾರೆ. ಅದನ್ನು ನಾವು V1 ಅಂತ ತಿಳ್ಕೊಳ್ಳೋಣ, ವರ್ಬ್ 1 ಅಂತ. ಅದೇ ಥರ ಅದರದ್ದೇ ಪಾಸ್ಟ್ ಫಾರ್ಮ್ ಅಂದರೆ ಭೂತಕಾಲದ ರೂಪ. ಈಗ ಗೋ ಅಂದರೆ ಹೋಗು, ಅದರದ್ದೇ ಭೂತಕಾಲದ ರೂಪ ವೆಂಟ್. ಇಲ್ಲಿ ನೋಡಿ, ಗೋ ವೆಂಟ್ ಅದರದ್ದೇ ಭೂತರೂಪ ಅಂದರೆ V2 ಅಂತ ತಿಳ್ಕೊಳ್ಳೋಣ, ಇದನ್ನು ಪಾಸ್ಟ್ ಫಾರ್ಮು. ಹಾಗೆ ಮತ್ತೊಂದು ರೂಪ ಇದೆ, 3ನೇ ರೂಪ ಪಾಸ್ಟ್ ಪಾರ್ಟಿಸಿಪಲ್, ಅದನ್ನು V3 ಅಂತ ತಿಳ್ಕೊಳ್ಳಿ, ಗೋ ವೆಂಟ್ ಗಾನ್. ಹೀಗೆ ಕಿಲ್ ಕಿಲ್ಡ್ ಕಿಲ್ಡ್, ಈಟ್ ಏಟ್ ಈಟನ್,
ಕುಕ್, ಕುಕ್ಡ್, ಕುಕ್ಡ್ ಹೀಗೆ ಪ್ರತಿಯೊಂದು ಕ್ರಿಯಾಪದಕ್ಕೂ 3 ರೂಪ ಇದೆ. ಇದನ್ನು ನೀವು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಸುಲಭವಾಗಿ ಟೆನ್ಸನ್ನು ರೆಡಿ ಮಾಡಲಿಕ್ಕೆ ಬರುತ್ತೆ. ಇದು ನಿಮಗೆ ಟೆನ್ಸನ್ನು ರೆಡಿ ಮಾಡಲಿಕ್ಕೆ ಇದರ ಸಂಪೂರ್ಣ ವಿವರಣೆ ನಿಮಗೆ ಬೇಕೇ ಬೇಕು. ಈಗ ನೋಡಿ ಏನಾಗುತ್ತೆ ಅಂತ ಹೇಳಿದರೆ, ನೀವು ಬೆಳಿಗ್ಗೆ ಹೇಳ್ತೀರಿ, ಅದಕ್ಕೆ ವೇಕಪ್ ಅಂತ ಹೇಳ್ತಾರೆ. ಆಮೇಲೆ ಹಲ್ಲುಜ್ತೀರಿ, ಅದಕ್ಕೆ ಬ್ರಷ್ ಅಂತಾರೆ. ಆಮೇಲೆ ಮುಖ ತೊಳಿತೀರಿ, ಅದಕ್ಕೆ ವಾಶ್ ಅಂತಾರೆ. ಹಾಸಿಗೆನ ಮಡಿಸ್ತೀರಿ, ಅದನ್ನು ಫೋಲ್ಡ್ ಅಂತಾರೆ. ಬಟ್ಟೆಯನ್ನು ಧರಿಸ್ತೀರಿ, ಅದಕ್ಕೆ ಪುಟ್ ಆನ್ ಅಂತ ಹೇಳ್ತಾರೆ. ಪುಟ್ ಆನ್ ಮೈ ಡ್ರೆಸ್ ಅಂತ ಹೇಳ್ತಾರೆ. ಆಮೇಲೆ ಸ್ನಾನ ಮಾಡ್ತೀರಿ, ಹ್ಯಾವ್ ಎ ಬಾತ್ ಅಥವಾ ಹ್ಯಾಡ್ ಎ ಬಾತ್ ಅಂತ ಹೇಳ್ತಾರೆ. ಆಮೇಲೆ ಹ್ಯಾವ್ ಎ ಬ್ರೇಕ್ಫಾಸ್ಟ್ ಅಂತಾರೆ, ತಿಂಡಿ ತಿನ್ನೋದನ್ನು. ಗೋ ಟು ಸ್ಕೂಲ್ ಅಂತ ಹೇಳ್ತಾರೆ. ಆಮೇಲೆ ಟಾಕ್ ವಿತ್ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಲಿಸನ್ ದ ಟೀಚರ್ ಅಂದರೆ ಟೀಚರ್ ಹೇಳೋದನ್ನು ನಾವು ಆಲಿಸ್ತೀವಿ ಅಂತ ಹೇಳ್ತಾರೆ. ಹೀಗೆ ಬೆಳಗ್ಗೆಯಿಂದ ಸಂಜೆ ತನಕ ನೂರಾರು ಕ್ರಿಯೆಗಳನ್ನು ನಾವು ಮಾಡ್ತಾ ಇರ್ತೀವಿ. ಈ ಕ್ರಿಯಾಪದದ ಲಿಸ್ಟನ್ನು ನೀವು ಮಾಡಿಕೊಂಡು ಅದಕ್ಕೆ 3 ಭಾಗಗಳನ್ನು ಏನಂತ ಇದೆ ಅಂತ ತಿಳ್ಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿ ಕನ್ನಡ ಅರ್ಥ ತಿಳ್ಕೊಂಡು ಪರ್ಫೆಕ್ಟಾಗಿ ಮಿನಿಮಮ್ ಒಂದು 200ರಿಂದ 300 ಕ್ರಿಯಾಪದಗಳ ಒಂದು ಸಂಗ್ರಹ ನಿಮ್ಮ ಹತ್ರ ಇತ್ತಂತಾದರೆ ಸುಲಭವಾಗಿ ಟೆನ್ಸ್ ಕಲೀಲಿಕ್ಕೆ ಬರುತ್ತೆ. ತುಂಬ ಸಿಂಪಲ್ ಆಗಿದೆ. ದಯವಿಟ್ಟು ಈ ಕೆಲಸ ನೀವು ಫಸ್ಟ್ ಮಾಡಿ. ಬೆಳಗ್ಗೆಯಿಂದ ಸಂಜೆ ತನಕ ನೀವು ಮಾಡ್ತಾ ಇರೋ ಕ್ರಿಯೆಗಳ ಒಂದು ಲಿಸ್ಟನ್ನು ಮಾಡ್ಕೊಳ್ಳಿ. 200ರಿಂದ 300 ಗೂಗಲಲ್ಲಿ ಸರ್ಚ್ ಮಾಡಿದರೆ ಡೈಲಿ ಯೂಸ್ಫುಲ್ ವರ್ಬ್ ಲಿಸ್ಟ್ ಅಂತ ಹಾಕಿದಾಗ, ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅಥವಾ ಚಾಟ್ GPT ಸರ್ಚ್ ಮಾಡಿದಾಗ ಆ ಲಿಸ್ಟ್ ಬರುತ್ತೆ. ವಿತ್ 3 ಫಾರ್ಮ್ಸ್ ಅಂತ ಹಾಕಿ ಲಿಸ್ಟ್ ಬರುತ್ತೆ. ಆ ಲಿಸ್ಟನ್ನು ನೋಡಿ ಪರ್ಫೆಕ್ಟಾಗಿ ತಲೆಯಲ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಫಸ್ಟಿಗೆ ಬೇಸ್ ಫಾರ್ಮ್ V1, ಆಮೇಲೆ ಸೆಕೆಂಡು ಪಾಸ್ಟ್ ಫಾರ್ಮ್ V2, ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ V3. ಇದು 3 ಕಲ್ತ್ಬಿಟ್ಟು ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಿಂದ ನಾನು ಟೆನ್ಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಕಲಿಯೋಣ.